ದೇವನಗರ ಭಕ್ತ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಚಿತ್ರಾ ಪೌರ್ಣಮಿ. ಈ ಪೌರ್ಣಮಿ ಎಂದು ಕರಗ ಬಹಳ ವಿಶೇಷ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹನುಮ ಜಯಂತಿ ಅನ್ನೋದು ಇವತ್ತೇ ಚಿತ್ರಾ ಪೌರ್ಣಮಿ ದಿವಸ. ರಾಮನವಮಿಗೆ 15 ದಿವಸ ಅಥವಾ 20 ದಿವಸಕ್ಕೆ ರಾಮನಿಗೆ ಮೊದಲು 5 ವರ್ಷಕ್ಕೆ ಮೊದಲು ಹುಟ್ಟಿರ್ತಕ್ಕಂಥವ್ನು ಆಂಜನೇಯ. ಇವತ್ತೇ ಹನುಮ ಜಯಂತಿ. ತಾವೆಲ್ಲ ಏನು ಮಾಡ್ತೀರಾ, ಡಿಸೆಂಬರ್ ದಿವಸ ಹನುಮನ್ ಜಯಂತಿ ಅಂತ ಆಚರಿಸ್ಕೊಂತೀರ. ಹನುಮಂತ ವರ್ಷ ಎರಡೆರಡು ಸಲ ಹುಟ್ಟಲ್ಲ. ಅವತ್ತು ಡಿಸೆಂಬರ್ಲ್ಲಿ ಆಗ್ತಕ್ಕಂಥದ್ದು ಹನುಮದ್ ವ್ರತ, ಅಂದರೆ ಅವನಿಗೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ವಿದ್ಯೆನ ಕಲ್ತಿದ್ದ ದಿನ. ಆದರೆ ಇವತ್ತು ಚಿತ್ರಾ ಪೌರ್ಣಮಿಗೆ ವಿಶೇಷವಾಗಿ ಹನುಮಂತ ಹುಟ್ಟಿದ ದಿನ. ಅಂಜನಾದೇವಿ ಗರ್ಭಾನ್ವಯ ದೇವ ಅಂತ ಶನಿವಾರನೇ ಬಿದ್ದಿದೆ. ಇವತ್ತು ಶನೇಶ್ವರನಿಗೆ ಕರ್ಮ ಕಳ್ಕೊಳ್ಳೋ ದಿನ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೀನ ರಾಶಿಗೆ ಶನಿ ಪ್ರವೇಶವಾಗಿದ್ದಾನೆ. ಅದ್ರ ಜೊತೆಗೆ ಬೆಂಗಳೂರು ಕರ್ಗ ಅಮ್ಮನವರ ಕೃಪಾಶೀರ್ವಾದದಿಂದ ಪಂಚಪಾಂಡವರು ಅಗ್ನಿ ವಾಯು ಜಲ ಭೂಮಿ ಆಕಾಶ ತಾಯಿ ಜಗನ್ಮಾತೆ ದ್ರೌಪದಿ ಮುಖಾಂತರವಾಗಿ ಈ ಬೆಂಗಳೂರು ಕರ್ಗ ಆಚರಿಸ್ತಾರೆ. ಇಂಥ ಒಂದು ಕೃಷ್ಣ ಪರಮಾತ್ಮನ ಸಹೋದರಿಯಾಗಿರ್ತಕ್ಕಂಥ ದ್ರೌಪದಿಯ ವಿಶೇಷವಾಗಿರ್ತಕ್ಕಂಥ ಈ ಸಂಬಂಧ ತಿಗಳರ ಜನಾಂಗಕ್ಕೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಒಂದು ವೈಭವ. ಇಂಥ ಒಂದು ವೈಭವ ಬೆಂಗಳೂರಲ್ಲಿ ನಡೆಯುತ್ತೆ. ಸಾಧಾರಣವಾಗಿ ಎಷ್ಟೋ ಜನ ಬರ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಊರು ಸುತ್ತಾರೆ, ಮಾಲ್ಗೆ ಹೋಗ್ತಾರೆ, ಬರ್ತಾರೆ. ಸಂಸ್ಕಾರ ಸಂಪ್ರದಾಯ ಅನ್ನೋದು ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಎಷ್ಟೋ ಜನ ಇವತ್ತು ಹಳೆಯ ಧರ್ಮರಾಯ ದೇವಸ್ಥಾನ, ಬೆಂಗಳೂರಲ್ಲಿ ಎಷ್ಟೋ ಜನ ಧರ್ಮರಾಯ ದೇವಸ್ಥಾನ ಇದೆ. ಇಲ್ಲೇ ಪಕ್ಕದಲ್ಲಿ ಕಿಲಾರಿ ರೋಡಲ್ಲಿ ಇನ್ನೊಂದು ಪುಟಾಣಿ ಧರ್ಮರಾಯ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಅಲ್ಲೂ ಹಸಿ ಕರಗ ವ್ಯವಸ್ಥೆ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಚಿತ್ರಾ ಪೌರ್ಣಮಿಗೆ ಏನಂತ ಹೇಳ್ತಾರೆ ಅಂದರೆ ಅಮ್ಮನವರ ಕೃಪಾಶೀರ್ವಾದ ಆಗಬೇಕು, ಗ್ರಾಮ ದೇವತರ ಶಾಂತಿ ಆಗಬೇಕು ಅಂತ. ಈ ವರ್ಷ ನೀವೆಲ್ಲರೂ ಏನು ಅಂದರೆ ಧನುರ್ ರಾಶಿಗೆ ಯಾವತ್ತು ಶನಿ ಬಂದನೋ ಅವತ್ತೇ ಕೊರೋನಾ ಉತ್ಪತ್ತಿಯಾಗಿದ್ದು ಇದೇ 5 ವರ್ಷದ ಹಿಂದೆ. ಈಗ ಮತ್ತೆ ಗುರು ಮನೆಗೆ ಶನಿ ಪ್ರವೇಶವಾಗಿರೋದ್ರಿಂದ ಇನ್ನು ಮೇಲೆ ರೋಗ ರುಜಿನಗಳು ಹೆಚ್ಚಾಗತ್ತೆ. ಬಹಳಷ್ಟು ಜನ ಬಿಸಿಲು ತಾಪದಿಂದ, ಸ್ಕಿನ್ ಡಿಸೀಸಿಂದ, ಚರ್ಮ ವ್ಯಾಧಿಯಿಂದ, ರೋಗ ರುಜಿನಗಳಿಂದ ನರಳ್ತೀರಾ ಸತ್ಯ. ಯಾಕೆ ಅಂದರೆ ನೀವೆಲ್ಲರೂ ಮನೇಲಿ ಅಡಿಗೆ ಬಿಟ್ಬಿಟ್ಟಿದ್ದೀರ. ಹೋಟ್ಲಲ್ಲಿ ತಿನ್ನು, ಬೀದಿಯಲ್ಲಿ ತಿನ್ನು, ಅಲ್ಲಿ ತಿನ್ನು, ಇಲ್ಲಿ ತಿನ್ನು. ಯಾವ ನೀರಲ್ಲಿ ಮಾಡ್ತಾನೋ ಗೊತ್ತಿಲ್ಲ. ನೀರಲ್ಲೇ ಮೀನ ರಾಶಿಯಲ್ಲೇ ಕೂತಿರ್ತಕ್ಕಂಥ ಶನೇಶ್ವರನು ವ್ಯಾಧಿಯನ್ನು ಕೊಡೋದು ಸತ್ಯ. ಮುಂದಿನ ತಿಂಗಳು ಕರೆಕ್ಟಾಗಿ 29ನೇ ತಾರೀಕು ಅಷ್ಟೊತ್ತಿಗೆ ರಾಹು ಕೇತು ಚೇಂಜ್ ಆಗ್ತಾರೆ. 18ನೇ ತಾರೀಕು ಅಷ್ಟೊತ್ತಿಗೆ ಗುರು ಚೇಂಜ್ ಆಗ್ತಾನೆ. 4 ಗ್ರಹಗಳು 3 ತಿಂಗಳಲ್ಲಿ ಚೇಂಜ್ ಆಗೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋ ಎಚ್ಚರಿಕೆ ಏನು ಅಂದರೆ ಈ ಧರ್ಮರಾಯ ದೇವಸ್ಥಾನದಿಂದ ಧರ್ಮೋ ರಕ್ಷತಿ ರಕ್ಷಿತ. ಯಾರ್ಯಾರು ಧರ್ಮವಾಗಿರ್ತೀರಾ, ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸುಗಳನ್ನ ಸಂರಕ್ಷಣೆ ಮಾಡ್ತೀರಾ. ಅದಕ್ಕೆ ಭಾರತ ದೇಶವನ್ನ ಹಸು ಸಂರಕ್ಷಣಾ ವೇಷವಾಗಿರ್ತಕ್ಕಂಥ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಮಾತ್ರ. ಅದಕ್ಕೆ ಗೋ ರಕ್ಷಾ ಕೇಂದ್ರ ಅಂತ ಹೇಳಿ ಭಾರತ ದೇಶವನ್ನ ಉನ್ನತ ಸ್ಥಾನದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ತಂದಿಟ್ಟಿರ್ತದ್ದು ಬಹಳ ವಿಶೇಷ. ಯೋಗಿ ಆದಿತ್ಯನಾಥ್ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಧರ್ಮವನ್ನು ನಡೆಯುತ್ತೆ. ಧರ್ಮಂ ತಲೈಕಾಕುಂ ಅಂತ ತಮಿಳಲ್ಲಿ ವೇದಗಾದೆಯನ್ನ ಇರ್ತಕ್ಕಂಥದ್ದು. ಅದಕ್ಕೆ ನೀವುಗಳು ಇನ್ನು 1.5 ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು. ಯಾಕಂದ್ರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿರ್ತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು, ದೇಶವನ್ನು ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ. ಅದರಿಂದ ಧರ್ಮರಾಯ ದೇವಸ್ಥಾನದಿಂದ ನಿಮ್ಗೆ ಹೇಳೋದಂದ್ರೆ ಆರೋಗ್ಯ ರಕ್ಷಣೆ ಎಲ್ಲರೂ ಮಾಡ್ಕೊಳ್ಳಿ. ನಾಳೆ ಬಂದು ಯಾರೂ ಕಾಪಾಡಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿ ಊಟ ಉಪಚಾರ ಮಾಡ್ತಿರೋ ನೋಡ್ಕೊಂಡು ಮಾಡಿ. ಮಕ್ಕಳು ತುಂಬಾ ಜಾಗೃತಿ ಆಗಿರ್ಬೇಕು, ಮೈ ತುಂಬಾ ಕಣ್ಣಿರ್ಬೇಕು. ಯಾವ ರೀತಿ ಆಕ್ಸಿಡೆಂಟ್ಸ್ ಆಗುತ್ತೋ ಗೊತ್ತಿಲ್ಲ, ವೇಗಗಳು ಹೆಚ್ಚಾಗತ್ತೆ. ರಾಹು ಕುಜನ್ ಜೊತೆ ಇದ್ದಾಗ ವೇಗಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಸ್ಲೋ ಅಂಡ್ ಸ್ಟಡಿ ವಿನ್ ದಿ ರೇಸ್ ಅಂತ ನಿಧಾನಕ್ಕೆ ಹೋಗಿ. ಅರ್ಜೆಂಟ್ ಏನಿಲ್ಲ, 2 ನಿಮಿಷ ವೇಸ್ಟ್ ಆದ್ರೂ ಪರವಾಗಿಲ್ಲ. ಅದೇ ರೀತಿಯಾಗಿ ಕೇತು ಸೂರ್ಯನ ಮನೆಗೆ ಬರೋದ್ರಿಂದ ಮಾಧ್ಯಮ ವರ್ಗಕ್ಕೆ ಬಹಳ ವಿಶೇಷ. ಏನು ಅಂದ್ರೆ ನಿಮಗೆ 108 ವಿಶೇಷವಾಗಿರ್ತಕ್ಕಂಥ ನ್ಯೂಸ್ಗಳು ಸಿಗ್ತಾ ಇರುತ್ತೆ. ಒಬ್ಬನ ಹಾಕಿದ್ದೆ ಇನ್ನೊಬ್ಬ ಹಾಕಬೇಕು ಅಂತ ಏನಿಲ್ಲ. ಯಾಕೆ ಅಂದ್ರೆ ಇನ್ನು ಮೇಲೆ ಮಿಥುನ್ ರಾಶಿ ಗುರು ಬರೋದ್ರಿಂದ ಯಾರ್ಯಾರು ಇಬ್ಬಿಬ್ರು ಹೆಂಡತಿರು ಇಟ್ಕೊಂಡಿದ್ದೀರಾ, 3 ಕಟ್ಕೊಂಡಿದ್ದೀರಾ, ಅಥವಾ ಯಾರೋ ಗೊತ್ತಿಲ್ಲದೆ ಗೋಪ್ಯವಾಗಿ ಇಟ್ಕೊಂಡಿದ್ದೀರಾ, ದೊಡ್ಡ ಮಿನಿಸ್ಟ್ರಿಂದ ಹಿಡಿದು ಫಿಲ್ಮ್ ಆಕ್ಟರಿಂದ ಹಿಡಿದು ಎಲ್ಲರೂ ಬೀದಿಗೆ ಬರೋದು ಗ್ಯಾರಂಟಿ. ಅದರಿಂದ ಕೋರ್ಟ್ ಕೇಸು ವಿಶೇಷವಾಗಿರ್ತಕ್ಕಂಥ ಲಾಯರ್ಗಳ ಕೆಲಸ ಜಾಸ್ತಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವುಗಳು ರಕ್ತಪಾತಗಳು ಆಗೋದನ್ನ ತಂಡಿಗೆ ಗಮನಿಸಬೇಕು. ಅದರಿಂದ ನೀವೆಲ್ಲರೂ ಶಾಂತಿಯಿಂದ, ಕುಜನ ಮನೆಯಲ್ಲಿ ಯಾವತ್ತು ರಾಹು ಇರ್ತಾನೆ ತುಂಬಾ ಕೋಪ ಸುಮ್ಮನೆ ಬರುತ್ತೆ. ಎಲ್ರಿಗೂ ಕೋಪ, ಆವೇಗ, ಗಂಡ ಹೆಂಡ್ತಿರ ಆವೇಗ ಬರುತ್ತೆ, ಭೇದ ಭಾವಗಳು ಬರುತ್ತೆ, ಅಣ್ಣ ತಮ್ಮಂದ್ರೆ ಆವೇಗ ಬರುತ್ತೆ. ಅದರಿಂದ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಂದ್ರೆ ಧರ್ಮರಾಯ ದೇವಸ್ಥಾನದಿಂದ ಇವತ್ತು ರಾತ್ರಿ ಆಚರಿಸ್ತಕ್ಕಂಥ ಕರಗಕ್ಕೆ ಸಾವಧಾನದಿಂದ ಎಲ್ಲರೂ ಕೇಳ್ಕೊಳ್ಳಿ. ಕೃಷ್ಣಂ ಒಂದೇ ಜಗದ್ಗುರು, ನೀನೊಬ್ಬನೇ ಕಾಪಾಡೋದಪ್ಪ ಭಗವಂತ, ಇನ್ನು ಮೇಲಾದರೂ ಅನಾಥೋ ದೇವರಕ್ಷಕ, ನೀನು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಿ ಕೇಳ್ಕೊಳ್ಳಿ. ಎಲ್ಲ ಜನಾಂಗಕ್ಕೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಅನುಗ್ರಹಪೂರ್ವಕವಾಗಿ ಆಂಜನೇಯ ಹನುಮ ಜಯಂತಿಯನ್ನು ಚೆನ್ನಾಗಿ ಆಚರಿಸಿ ಅಂತ ಮುಖಾಂತರ ಹೇಳ್ತಾ ಆ ಭಗವಂತ ಕೃಪಾಶೀರ್ವಾದ ಆಗಲಿ.